ನೀನ್ ಮನೆಗೆ ಬಂದ ತಕ್ಷಣ ನನ್ನನ್ನು ಮೀಟ್ ಮಾಡು, ಮಾತಾಡ್ಬೇಕು ಅಂತ ಹೇಳಿದ್ದೆ ತಾನೆ. ಆದ್ರೂ ಆರಾಮಾಗಿ ಮಲ್ಗೆದ್ ಈಗ ಬರ್ತಿದ್ಯಲ್ಲ, ನನ್ನ ಮಾತಿಗೆ ಅಷ್ಟೊಂದು ತಾತ್ಸಾರನ? ಯಾಕೆ ನೀವು ನನ್ನ ಮಾತಿಗೆ ತಾತ್ಸಾರ ಮಾಡ್ಲಿಲ್ವಾ? ಓ, ಅದಕ್ಕೆ ರಿವೆಂಜ? ಅಷ್ಟಕ್ಕೂ ನಾನೇನ್ ತಾತ್ಸಾರ ಮಾಡಿದ್ದೀನಿ? ಬರೀ ತಾತ್ಸಾರ ಮಾಡಿದ್ದಲ್ಲ, ನನ್ನ ಎಲ್ಲೂ ಹೋಗದೆ ಇರೋ ಹಾಗೆ ಕೂಡ ಹಾಕಿದ್ ತಪ್ಪಲ್ವಾ? ಅದು ರೌಡಿಗಳನ್ನ ಬೇರೆ ಕಾವಲಿಗೆ ಇಟ್ಟಿದ್ರಿ. ನೋಡ್ ಚೆನ್ನಯ್ಯ, ನಾನು ಆಗ್ಲೇ ಹೇಳಿದೆ, ನಾನ್ ಮಾಡಿದ್ದೆಲ್ಲ ನಿನ್ ಒಳ್ಳೇದಕ್ಕೆ ಅಂತ. ಆದ್ರೆ ನೀನ್ ಮಾಡಿದ ತಪ್ಪಿಂದ ಎಷ್ಟು ದೊಡ್ಡ ಅನಾಹುತ ಆಯ್ತು ನೋಡು. ಅನಾಹುತನ? ಅಂಥದ್ದೇನೂ ಆಗಿಲ್ಲ. ಇನ್ಫ್ಯಾಕ್ಟ್ ನಿನ್ನಿಂದ ಅನಾಹುತ ಆಗ್ತಿತ್ತು. ನಾನ್ ಬಂದಿದ್ದಕ್ಕೆ ಆ ಅನಾಹುತನ ತಪ್ಸಿದೀನಿ ಅಷ್ಟೇ. ಅಂದ್ರೆ ನೀನೇ ನನ್ನ ವಿರುದ್ಧವಾಗಿ ನಿಂತ್ಕೋತಿದ್ಯಾ? ನೀ ನನ್ನ ವಿರುದ್ಧ ಕೆಲಸ ಮಾಡ್ತಿದ್ರೆ ನಾನು ನಿನ್ ವಿರುದ್ಧವಾಗಿ ನಿಂತ್ಕೋಬೇಕಾಗತ್ತೆ ಅಲ್ವಾ? ಶನಾಯ, ನೀನು ನನ್ನ ದಾರಿಗೆ ಅಡ್ಡ ಬರ್ತಿದ್ಯಾ. ಮಾಮ್, ಇಷ್ಟು ದಿನ ನೀ ನನ್ನ ದಾರಿನ ಕ್ಲಿಯರ್ ಮಾಡ್ತಿದ್ಯಾ ಅಂತ ಅನ್ಕೋತಾ ಇದ್ದೆ. ಆದ್ರೆ ಈಗ ಗೊತ್ತಾಗ್ತಿದೆ ನಿನ್ ದಾರಿ ಗುರಿನೇ ಬೇರೆ ಅಂತ. ಹೌದು, ನನ್ನ ದಾರಿನೇ ಬೇರೆ, ನನ್ನ ಗುರಿನೇ ಬೇರೆ. ಏನಿವಾಗ ನಾನು ಹೇಳ್ದಾಗ ಕೇಳಿ ಅಲ್ಲಿ ಬರ್ದೇ ಇದ್ದಿದ್ರೆ ಆ ಕೌಸಲ್ಯ, ಕೇಶವಮೂರ್ತಿ ಮತ್ತೆ ಸುಬ್ಬಲಕ್ಷ್ಮಿ ಗೋಳಾಡೋದನ್ನ ನೋಡಿ ಆನಂದ ಪಡ್ಬೋದಾಗಿತ್ತು. ಹಲೋ, ನನ್ನ ಎನಿಮಿ ಸುಬ್ಬಲಕ್ಷ್ಮಿ ಮಾತ್ರ, ಬಟ್ ನಿನ್ನ ಎನಿಮಿ ಯಾರು? ಆ ಗ್ಯಾರಿ ಅಪ್ಪ ಅಮ್ಮ ಗೋಳಾಡೋದ್ರಿಂದ ನಿನಗೇನು ಖುಷಿ? ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಮಾಮ್, ಮಗಳ ಹತ್ರನೇ ಸೀಕ್ರೆಟಾ? ಮಗಳು ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರಬೇಕು. ತುಂಬ ಹತ್ರ ಬರೋಕ್ಕೆ ಪ್ರಯತ್ನ ಮಾಡಬಾರ್ದು. ಓಕೆ ಮಾಮ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಅದೇ ಥರ ತಾನೆ ನಾನು ನಿಮ್ಮನ್ನ ಪ್ರೀತಿಯಿಂದ ಮಾಮ್ ಅಂತ ಕರಿತಾ ಇರೋದು. ಎನಿಹೌ, ನಂಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ. ವಾಟ್? ಲೇಟ್ ಆಗ್ತಿದ್ಯಾ? ಹೊರಡ್ತೀಯಾ? ನೀನೆಲ್ಲಿಗೆ ಹೊರಡ್ತಿದ್ಯಾ? ಮಾಮ್, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳಬಾರ್ದು ಅಂತ ಗೊತ್ತಿಲ್ವಾ? ಹೋಗ್ಲಿ ಬಿಡು, ಹೇಗೂ ನಾನೇನು ಅಂತ ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ಗ್ಯಾರಿ ಅಮ್ಮ ನನಗೂ ಸುಬ್ಬಲಕ್ಷ್ಮಿಗೂ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ. ಅಂದ್ರೆ ನೀನ ಸುಬ್ಬಲಕ್ಷ್ಮಿ ಜೊತೆ ಇರ್ತೀಯಾ? ಎಕ್ಸಾಕ್ಟ್ಲಿ ಮಾಮ್. ನೋ ಶನಾಯ, ನೀನು ಅವಳ ಜೊತೆ ಇರಬೇಕಾಗಿಲ್ಲ. ಸಾರಿ ಮಾಮ್, ಇದೊಂದು ವಿಷಯದಲ್ಲಿ ನಿಮ್ಮ ಮಾತನ್ನ ಕೇಳಕ್ಕಾಗಲ್ಲ. ನಾನು ಆಲ್ರೆಡಿ ಅಲ್ಲಿ ಹೋಗ್ಬೇಕಂತ ಡಿಸಿಷನ್ ಮಾಡಾಗಿದೆ. ಈ ಟಾಸ್ಕ್ನ ಚಾಲೆಂಜ್ ಆಗಿ ತಗೋಬೇಕು ಅಂತ. ಇಷ್ಟು ದಿನ ನೀವ್ ಹೇಳ್ದಾಗೆ ಯಾವುದೋ ಊರಲ್ಲಿ ಗೂಬೆ ತರ ಕೂತಿಲ್ವಾ? ಆದ್ರೆ ಇನ್ಮೇಲಾದ್ರೂ ನನ್ನ ಎಂಟರ್ಟೈನ್ಮೆಂಟ್ ಬಗ್ಗೆ ನಾನು ಯೋಚನೆ ಮಾಡ್ಬೇಕಲ್ವಾ? ಎಂಟರ್ಟೈನ್ಮೆಂಟಾ? ಇಂಥ ಸಮಯದಲ್ಲಿ ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ತಿದ್ಯಾ? ಎಸ್ ಮಾಮ್, ಆ ಸುಬ್ಬಲಕ್ಷ್ಮಿ ಪೇಚಾಟ ನೋಡೋದೇ ನನಗೆ ಎಂಟರ್ಟೈನ್ಮೆಂಟ್. ಅದಕ್ಕಿಂತ ದೊಡ್ಡ ಎಂಟರ್ಟೈನ್ಮೆಂಟ್ ನನ್ನ ಲೈಫಲ್ಲಿ ಇದೆ ಅಂತ ಯಾವತ್ತೂ ಅನ್ಸೇ ಇಲ್ಲ. ಆ್ಯಂಡ್ ನಾನು ಅದನ್ನ ಮಿಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ, ಇದೇ ಥರ ಮಾತಾಡ್ಕೊಂಡು ನಿಂತಿದ್ರೆ ನಂಗೆ ಟೈಮ್ ಆಗುತ್ತೆ. ಆ್ಯಂಡ್ ಏನಾದರೂ ಇಂಪಾರ್ಟೆಂಟ್ ವಿಷಯ ಆದರೆ ನನಗೆ ಟೆಕ್ಸ್ಟ್ ಮಾಡು. ಓಕೆ, ಬಾಯ್, ಸಿ ಯು. ಶನಾಯ, ಶನಾಯ! ಈಗಿನ ಕಾಲದಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳೇ ಮಾತು ಕೇಳಲ್ಲ. ಅಂಥದ್ರಲ್ಲಿ ಡ್ಯಾಡಿ, ಡ್ಯಾಡಿ, ಏನ್ ಕಂದ? ನೀವ್ ಬಂದಾಗ ನಾನು ಮಲ್ಗ್ಬಿಟ್ಟಿದ್ನ. ನೀವ್ ಯಾವಾಗ ಬಂದ್ರಿ? ಸಾರಿ ಡ್ಯಾಡಿ, ನೀವ್ ಬಂದಿದ್ದೆ ಗೊತ್ತಾಗ್ಲಿಲ್ಲ. ಸಾರಿ ನಾನು ಕೇಳ್ಬೇಕು ಕಂದ, ನೀನ್ ಬಿಟ್ಟು ಹೋದ್ನಲ್ಲ ಅದಕ್ಕೆ ಐಮ್ ರಿಯಲಿ ಸಾರಿ. ತುಂಬ ಹೊತ್ತು ಕಾಯಿಸ್ಬಿಟ್ನಾ, ನನಗೆ ಕ್ಷಮಿಸು ಮಗಳೇ. ದಟ್ಸ್ ಓಕೆ ಡ್ಯಾಡಿ. ಸುಬ್ಬಮ್ಮ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅಂದ್ರಲ್ಲ, ಅವೆಲ್ಲ ಸಾಲ್ವ್ ಆಯ್ತಾ? ಗೊತ್ತಿಲ್ಲ ಪುಟ್ಟ, ಅವ್ರ ಕಷ್ಟಗಳು ಯಾವಾಗ ಪರಿಹಾರ ಆಗುತ್ತೋ ಆ ದೇವರೇ ಹೇಳಬೇಕು. ಹೇಳಿ ಡ್ಯಾಡಿ, ಸುಬ್ಬಮ್ಮನ್ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಸಾಲ್ವ್ ಆಯ್ತು ಪುಟ್ಟ. ಹಾಗಿದ್ರೆ ಅವ್ರು ಮತ್ತೆ ನಮ್ಮ ಮನೆಗೆ ಬರ್ತಾರಾ? ನಾನ್ ಪುನಃ ತರುಣ್ ಜೊತೆ ಆಟ ಆಡ್ಬೋದಾ? ಇಲ್ಲ ಕಂದ, ಅವ್ರು ಮತ್ತೆ ಇಲ್ಲಿಗೆ ಬರಲ್ಲ. ಸುಬ್ಬಮ್ಮ ಮನೆ ಬಿಟ್ಟು ಹೋಗೋ ಕಾರಣ ಇಂದ್ರ ಅಜ್ಜಿ ಆಮೇಲೆ ಚಾರು ಆಂಟಿ ಅಲ್ವಾ? ಪುಟ್ಟ, ಚಿಕ್ಕ ಮಕ್ಕಳೆಲ್ಲ ಹಾಗೆಲ್ಲ ಯೋಚನೆ ಮಾಡಬಾರ್ದು, ಗೊತ್ತಾಯ್ತಾ? ಸುಮ್ಮನೆ ಸ್ಕೂಲ್ಗೆ ಹೋಗ್ಕೊಂಡು ಆರಾಮಾಗಿದ್ಬಿಡ್ಬೇಕು. ಹೇಗೆ ಆರಾಮಾಗಿರೋದು ಡ್ಯಾಡಿ?
ನೀನ್ ಇಲ್ದೇ ಇದ್ದಾಗ ಚಾರು ಆಂಟಿ ನಂಗೆ ಹೊಡೆಯೋಕೆ ಬರ್ತಾರೆ. ಡ್ಯಾಡಿ ಬಂದ್ಮೇಲೆ ಊಟ ಮಾಡ್ತೀನಿ ಅಂದಿದ್ಕೆ ಹೊಡೆಯೋಕೆ ಬಂದ್ರು ಗೊತ್ತಾ? ಪ್ಲೀಸ್ ಡ್ಯಾಡಿ, ನಾನು ಒಬ್ಳನ್ನೇ ಬಿಟ್ಟು ಎಲ್ಲೂ ಹೋಗ್ಬೇಡ. ನಂಗೆ ಅವ್ರು ಎಲ್ಲೂ ಹೊಡಿತಾರೋ ಅಂತ ಭಯ ಆಗುತ್ತೆ. ಸುಬ್ಲಕ್ಷ್ಮಿ, ನಿಮ್ಮ ಅತ್ತೆಯವ್ರ ಹತ್ರ ನಾನು ಒಂದು ಸರ್ತಿ ಮಾತಾಡ್ಲೇನಮ್ಮ? ಯಾಕಂಕಲ್? ಏನಿಲ್ಲ, ಅವರು ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆಮ್ಮ. ಇಲ್ಲ ಅಂಕಲ್, ಅವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಿದ್ರೆ ನನಗೆ ಇಷ್ಟು ದೊಡ್ಡ ಜವಾಬ್ದಾರಿನೇ ವಹಿಸ್ತಿರ್ಲಿಲ್ಲ. ನನ್ನ ಕರ್ತವ್ಯನೇ ನನಗೆ ಜವಾಬ್ದಾರಿಯಾಗಿ ಬಂದಾಗ ನಾನು ಇನ್ಯಾಕೆ ತಲೆ ಕೆಡ್ಸ್ಕೋಬೇಕು ಹೇಳಿ? ಆದ್ರೆ ಸುಬ್ಬಿ, ನೀನ್ ಅವಳ ಜೊತೆ ಇರೋದಾದ್ರೂ ಹೇಗೆ? ನಿಮ್ಮತ್ತೆ ಯಾಕೆ ಹೀಗೆ ಹೇಳಿದ್ರು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಅತ್ತೆ ಹಿಂಗೆ ಹೇಳೋರೆ ಅಂದಮೇಲೆ ಅದಕ್ಕೇನೋ ಒಂದು ಬಲವಾದ ಕಾರಣ ಇರ್ತೈತೆ ಅಲ್ವಾ ಆಂಟಿ? ಕಾರಣ ಇರಲಮ್ಮ, ಅದನ್ನು ನಾವೇನು ಬೇಡ ಅಂತಿಲ್ಲ. ಆದರೆ ಅವರು ನಿನ್ನನ್ನು ತಪ್ಪಾಗಿ ತಿಳ್ಕೊಂಡು ಆ ಶಣಾಯ ಮೇಲೆ ನಂಬಿಕೆಯಿಂದ ಈ ಮಾತಾಡಿದ್ರೆ? ಅಂಕಲ್, ನನಗೆ ಬುದ್ಧಿ ಬಂದಾಗಿಂದಾನು ನಮ್ಮ ಅತ್ತೆ ನೋಡಿದ್ವಿ. ನಾನು ಅವ್ರ ಮನೆ ಸೊಸೆ ಆಗಕ್ ಮುಂಚೆಯಿಂದಾನು ಅವ್ರು ನನಗೆ ಸಂದ ಗೊತ್ತು. ನನ್ನ ತಾಯಿ ಹೋದ್ಮೇಲೆ ನನ್ನ ಮಗಳಾಗಿ ನೋಡ್ಕೊಂಡವ್ರೆ. ಅವ್ರಲ್ಲಿ ತಾಯಿ ಪ್ರೀತಿ ಕಂಡು ಆಮೇಲೆ ಅವ್ರ ಮನೆಗೆ ಸೊಸೆಯಾಗಿ ಓದೋಳು ನಾನು. ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತೆ. ಬೇರೆಯವ್ರ ಮಾತು ಕಿವಿ ಕೊಟ್ಟು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳಕಿಲ್ಲ ಅವರು. ಆ ನಂಬಿಕೆ ನನಗೈತೆ. ಏನೋ ಅಮ್ಮ, ನಿನಗೆ ಅವ್ರ ಮೇಲಿರೋ ನಂಬಿಕೆ, ಅವ್ರಿಗೆ ನಿನ್ನ ಮೇಲಿರೋ ನಂಬಿಕೆ ಸತ್ಯ ಆದರೆ ಸಾಕು. ಹಾಗೇ ಆಯ್ತದೆ ಅಂಕಲ್. ಅತ್ತೆಗೆ ಸನಿಯನ್ ಬಗ್ಗೆ ಗೊತ್ತಿದ್ದು ಅವಳಿಗೆ ನನ್ನ ಜೊತೆ ಇದ್ದು ಮಾವನ್ ಹುಡ್ಕು ಅಂತ ಹೇಳೋರೆ ಅಂದ್ರೆ ಇದ್ರಿಂದ ಏನೋ ಒಂದು ಯೋಚನೆ ಇರ್ತೈತಲ್ವಾ? ನೋಡೋಣ ಏನಾಯ್ತದು ಅಂತ. ಆದ್ರೆ ನಿನ್ ಜೊತೆ ಇದ್ಕೊಂಡೆ ಅವಳು ಮತ್ತೇನಾದ್ರೂ ಬಾಲ ಬಿಚ್ಚಿದ್ರೆ? ಅವಳು ಬಾಲ ಕತ್ರಿ ಅಂದ್ರೆ ಸುಬ್ಬಿ ಅನ್ನೋ ಹೆಸರಾಂಟಿ. ಏನಮ್ಮ, ಸದ್ಯ ಎಲ್ಲ ಒಳ್ಳೇದಾದ್ರೆ ಸಾಕು. ಆ ಗುರುಮೂರ್ತಿ ಸಿಕ್ಬಿಟ್ರೆ ಏನು ಸಿಕ್ಬಿಟ್ರೆ ಸಾಲದು. ಅದು ಸುಬ್ಲಕ್ಷ್ಮಿಗೆ ಅವ್ನು ಸಿಕ್ಕಬೇಕು, ಹಂಗೆ ಹೇಳು. ಹೌದು, ನಿಜವಾದ ತಪಸ್ಗೆ ಫಲ ಸಿಗ್ಲೇಬೇಕು. ಹೌದು, ಆ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ಯಾ? ಆಗ್ಲೇ ಜಾನಕಮ್ಮನಲ್ಲಿ ಕಳಿಸಿ ಎಲ್ಲ ಕ್ಲೀನ್ ಮಾಡಿಸಿದ್ದೀನಿ. ಅಂಕಲ್, ಆದ್ರೂ ನಾನಲ್ಲಿರೋದು ಸಾನಂಗೆ ಇಷ್ಟ ಆಯ್ತದೋ ಇಲ್ವೋ? ಖಂಡಿತ ಇಷ್ಟ ಆಗಲ್ಲಮ್ಮ. ಆದರೆ ನೀನು ನಮ್ಮ ಹತ್ರ ಇರೋದು ನಮ್ಮಿಬ್ಬರಿಗೂ ತುಂಬ ಇಷ್ಟ. ಈಗ ನೀನೇ ಯೋಚನೆ ಮಾಡು, ಅವಳ ಅನಿಷ್ಟದ ಮಾತುಗಳು ಕೇಳಿಕೊಂಡು ಸಹಿಸ್ಕೊಂಡು ಇರ್ತೀಯ, ಅಥವಾ ನಮ್ಮಿಬ್ಬರು ಇಷ್ಟ ಪ್ರಕಾರ ನೀನು ನಮ್ಮ ಜೊತೆಲಿ ಇರ್ತೀಯ? ಹೇಳು. ಸುಬ್ಲಕ್ಷ್ಮಿ, ನಾನು ಬಂದು ಆಯ್ತು, ನಾನು ರೆಡಿ ಆಗಿನೂ ಆಯ್ತು. ಅಮ್ಮ ಅಮ್ಮ, ಮನೇಲಿ ಯಾರ್ಯಾರಿದ್ದೀರೋ ಎಲ್ಲರೂ ಬನ್ನಿ. ನನ್ನ ಮಗಳಿಗೆ ಹೊಡೆಯಕ್ಕೆ ಹೋಗಿದ್ಯಾರು? ಯಾರು? ಅಲ್ಲಪ್ಪ ಅರುಣ್, ಅದು ಪ್ರೀತಿಯಿಂದ ಯಾರಾದ್ರೂ ಹೊಡಿತಾರೇನ್ರಿ? ಬೇಕಾಗಿಲ್ಲ, ನಿಮ್ಗೆ ಪ್ರೀತಿ ಅವಳಿಗೆ ಬೇಕಾಗಿಲ್ಲ. ಅವಳಿಗೆ ಪ್ರೀತಿ ಕೊಡಕ್ಕೆ ಅಂತ ನಾನಿದ್ದೀನಿ, ಯಾರೋ ಅವಶ್ಯಕತೆ ಇಲ್ಲ. ನಾನಿದ್ದೀನಿ ಅಂತ ಹೇಳೋದಕ್ಕೂ ನೀನು ಇಲ್ಲೇ ಇದ್ದು ಪ್ರೀತಿ ತೋರಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅರುಣ್. ಇವತ್ತು ನಾನಿದ್ದೀನಿ ಅಂತ ಹೇಳೋನು ನಿನ್ನೆ ಎಲ್ಲಿ ಹೋಗಿದ್ದೆ? ಸರಿಯಾಗಿ ಕೇಳಿದ್ರಿ ಅತ್ಗೆ. ನಾವೇನೋ ಇವಳನ್ನ ಪ್ರೀತಿಯಿಂದ ನೋಡ್ಕೊಂಡು ಸರಿಯಾದ ದಾರಿಲಿ ತರೋ ಪ್ರಯತ್ನ ಪಡ್ತಿದ್ರೆ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ. ಮುಚ್ಚ್ರಿ ಬಾಯಿ. ನಾನು ಇಷ್ಟು ದಿನ ಸಹಿಸ್ಕೊಂಡಿದ್ದೀನಿ ಅಂದ್ರೆ ಅದು ನಮ್ಮ ಅಮ್ಮಂಗೋಸ್ಕರ. ಆದ್ರೆ ಯಾವತ್ತು ನಿಮ್ಮಿಂದಾಗಿ ನನ್ನ ಮಗಳಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತಾಯ್ತು, ಇನ್ನು ನಾನು ಸಹಿಸ್ಕೊಡೋದಿಲ್ಲ. ಈಗಲೇ ಈ ಕ್ಷಣದ ಈ ಮನೆಯಿಂದ ಹೊರಟೋಗಿ.
ಅಯ್ಯೋ ಅರುಣ್, ಏನಪ್ಪ ಹೇಳ್ತಾ ಇದೀಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ನೀವಿನ್ನು ಈ ಮನೇಲಿ ಇರೋದು ಬೇಕಾಗಿಲ್ಲ, ಹೊರಟೋಗಿ. ನೋಡಿದ್ರ ಅತ್ಗೆ, ಆ ಸುಬ್ಲಕ್ಷ್ಮಿಯಿಂದ ಈ ಮನೆ ಕಾಪಾಡಿದ್ದಕ್ಕೆ ಇವತ್ತು ನಮ್ಮನ್ನೇ ಹೊರಗಡೆ ಹೋಗಿ ಅಂತಿದ್ದಾನೆ. ಏನಾದ್ರೂ ಮಾತಾಡಿ ಅತ್ಗೆ, ನೀವಾದ್ರೂ ಒಂದ್ ಮಾತು ಹೇಳಿ. ಯಾರೇನೇ ಹೇಳಿದ್ರು ಅಷ್ಟೇ. ನೀವುಗಳು ನನ್ನ ಮೇಲೆ ಪಿತೂರಿ ನಡೆಸಿದ್ರೆ ನಾನು ಸಹಿಸ್ಕೊತೀನಿ, ಆದ್ರೆ ನಾನು ಮಗಳ ಮೇಲೆ ಕೈ ಮಾಡೋಕೆ ಬಂದಿದ್ದೀರಲ್ಲ, ಇನ್ನು ನಾನು ಸಹಿಸಲ್ಲ. ಮೊದಲು ಇಂದ ಹೊರಟೋಗಿ. ಅಮ್ಮ, ನಾವು ಆ ಸುಬ್ಲಕ್ಷ್ಮಿನ ಆಚೆ ಹಾಕಿದ್ದಕ್ಕೆ ಭಾವ ರಿವೆನ್ ತಗೊಳಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ. ಹೌದು, ಹಾಗೆ ಅನ್ಕೊಳ್ಳಿ. ಸುಬ್ಲಕ್ಷ್ಮಿಯವರು ಇಲ್ಲಿ ಇದ್ದಿದ್ರಿಂದ ಅಮ್ಮನಿಗೆ ನೆಮ್ಮದಿ ಇಲ್ಲ ಅಂತ ಅನ್ಸಿದೆ ಅನ್ನೋದಾದ್ರೆ, ನೀವುಗಳು ಈ ಮನೇಲಿ ಇರೋದ್ರಿಂದ ನೆಮ್ಮದಿ ಇಲ್ಲ ಅಂತ ನನಗೂ ಅನಿಸ್ತಿದೆ. ನಮ್ಮ ಮನೆ ನೆಮ್ಮದಿಯಾಗಿರ್ಬೇಕು ಅನ್ನೋದಾದ್ರೆ ನೀವಿನ್ನೂ ಈ ಮನೇಲಿ ಇರಬಾರ್ದು. ಅಮ್ಮ, ಇದು ನನ್ನ ಕೊನೆ ಮಾತು. ನಿಮ್ಮ ಮಾತಿಗೆ ಗೌರವ ಕೊಟ್ಟು ಸುಬ್ಲಕ್ಷ್ಮಿಯವ್ರು ಹೋಗಿದ್ದಾರೆ. ನಾನು ಸುಮ್ಮನಾಗಿದ್ದೀನಿ. ಆದ್ರೆ ಈಗ ನನ್ನ ಮಾತು ನಡೆಯುವಾಗ ಮಾಡೋದು ನಿನ್ ಜವಾಬ್ದಾರಿ. ಅಲ್ಲಪ್ಪ ಅರುಣ್, ಅದಕ್ಕೆ ಅಣ್ಣ, ಗುರುಮೂರ್ತಿ ಸಿಗೋವರೆಗೂ ನೀವಿಬ್ರು ನಮ್ಮನೇಲೇ ಇರಬಹುದಾಗಿತ್ತು. ಇಲ್ಲಮ್ಮ, ಈಗ ಸ್ವಲ್ಪ ಮನಸ್ಸಿಗೆ ಸಮಾಧಾನವಾಗಿದೆ. ಈ ಸಮಾಧಾನದಲ್ಲೇ ಹೋಗ್ಬಿಡೋಣ ಅಂತ. ಅದು ಅಲ್ಲದೆ ಇಲ್ಲೇ ಇದ್ರೆ ಪ್ರತಿದಿನ ನಮ್ಮ ಮನೆ ಬಾಗ್ಲಲ್ಲಿ ಅವ್ನು ಬರ್ತಾನೆ ಅಂತ ಕಾಯ್ತಿರ್ಬೇಕಾಗುತ್ತೆ. ನಾನು ಹೇಗೋ ತಡ್ಕೋತೀನಿ, ಆದ್ರೆ ಇವಳು ಈಗ ನಂಗೇನಂತ ಯೋಚನೆ ಇಲ್ಲ ಬಿಡ್ರಿ. ನನ್ನ ಮಗ ಸಿಕ್ಕೇ ಸಿಗ್ತಾನೆ, ಅವ್ನು ನಮ್ಮ ತವ ಬಂದೇ ಬರ್ತಾನೆ ಅನ್ನೋ ನಂಬಿಕೆ ನನ್ಗೈತೆ. ಎಂಥ ಮಾತು ಹೇಳಿದ್ರಿಮ್ಮ. ಇಂಥ ನಂಬಿಕೆ ಇಟ್ಟಿದ್ದೀರಲ್ಲ ನೀವು, ಅಷ್ಟು ಸಾಕು. ನಿಮ್ಮಿಬ್ಬರನ್ನು ನಂಬ್ಕೊಂಡು ನಾನೀಗ ಊರಿಗೆ ಹೋಯ್ತಾ ಇವ್ನಿ. ನಾನು ತಿರುಗಿ ಇಲ್ಲಿ ಬರಬೇಕು ಅಂದರೆ ಅದು ನನ್ನ ಮಗನ ನೋಡೋಕ್ಕೆ. ನಿಮ್ಮಿಬ್ಬರಲ್ಲಿ ನನ್ನ ಮಗನ ಯಾರ ಜೊತೆ ನೋಡ್ತೀನಿ ಅನ್ನೋದನ್ನ ನೀವೇ ತೀರ್ಮಾನ ಮಾಡಬೇಕು. ಧೈರ್ಯವಾಗಿ ಹೋಗಿ ಬನ್ನಿ ಅತ್ತೆ. ನಿಮ್ ಮಗ ಸಿಕ್ದ ಅನ್ನೋ ವಿಷಯನ ನಾನೇ ನಿಮಗೆ ತಿಳಿಸ್ತೀನಿ. ನೋಡೋಣ ಯಾರು ತಿಳಿಸ್ತಾರೆ ಅಂತ. ಸುಬ್ಲಕ್ಷ್ಮಿ, ಕಾಡು ಒಳಗಡೆ ಇರೋದಕ್ಕಿಂತ ಕಾಡು ಪ್ರಾಣಿ ಜೊತೆ ಒಂದು ಮನೆ ಒಳಗಿರೋದು ತುಂಬಾ ಅಪಾಯ. ಹುಷಾರಾಗಿರು. ಹಲೋ, ಇಂಥ ವ್ಯಂಗದ ಮಾತುಗಳೆಲ್ಲ ಏನು ಬೇಕಾಗಿಲ್ಲ. ನಾನೇ ನಿಮ್ಮ ಹೆಂಡತಿ ಹೇಳಿದ್ರೂ ಭಯಕ್ಕೆ ಇವ್ರ ಜೊತೆ ಉಳ್ಕೋತಾ ಇಲ್ಲ. ಇರೋದಕ್ಕೆ ಮನೆ ಬೇಕಲ್ಲ. ಆ ಮನೆ ಬೇರೆ ಸೀಸ್ ಆಗಿದೆ, ಅದಕ್ಕೆ ಸ್ವಲ್ಪ ದಿನ ಇವ್ರ ಜೊತೆ ಉಳ್ಕೊಳ್ಳೋಣ ಅಂತ ಅಷ್ಟೇ. ವಾ, ನೀನು ಸುಬ್ಬಿ ಜೊತೆ ಸೇರ್ಕೊಂಡು ನನ್ನ ಮಗನ ಹುಡ್ಕಕ್ಕಿಲ್ವಾ? ಎಸ್, ಇದೇ ಸರಿಯಾದ ಟೈಮ್. ನಾನು ಈ ಮನೇಲಿ ಬಂದು ಉಳ್ಕೋತಿರೋ ಕಾರಣ ಈಗ ಸಕ್ಸಸ್ ಆಗ್ತದೆ. ಕ್ಯಾರಿ ಗಾಳ ಹಾಕಕ್ಕೆ ಇದೇ ಕರೆಕ್ಟ್ ಟೈಮ್. ಅರುಣ್, ಕೋಪನ? ಹಾಗೆ ನೋಡಿದ್ರೆ ನೀನ್ ಅವ್ರನ್ನ ಆಚೆ ಹಾಕಿದ್ದಕ್ಕೆ ನಾನು ಕೋಪ ಮಾಡ್ಕೋಬೇಕು. ನಾನೇ ಸುಮ್ಮನಿದ್ದೀನಿ, ನೀನ್ ಯಾಕೋ ಕೋಪ ಮಾಡ್ಕೋತಿದ್ಯಾ? ಕೋಪ ಅಲ್ಲಮ್ಮ, ಬೇಜಾರು. ಬೇಜಾರ? ಯಾಕೆ? ನಾನು ಇವತ್ತು ಮಾಡಿದ ಕೆಲಸನ ಸ್ವಲ್ಪ ದಿನ ಮುಂಚೆನೆ ಮಾಡಿದ್ರೆ ಈ ಮನೆ ತುಂಬ ಶಾಂತವಾಗಿರ್ತೈತೇನೋ ಅಂತ ಬೇಜಾರು. ಯಾಕಪ್ಪ ಹೀಗೆ ಮಾತಾಡ್ತಿದ್ಯಾ? ನಿನಗೆ ಗೊತ್ತಿಲ್ಲಮ್ಮ, ಅವರಿಬ್ರು ಮಾತುಗಳಿಂದಾಗೆ ನಿಮ್ಮಲ್ಲಿ ಎಂಥ ಒಂದು ಬದಲಾವಣೆ ಆಗಿದೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿಲ್ಲ. ಅವ್ರಗಳಿಂದಾಗೆ ನನ್ನ ನಿನ್ನ ಮಧ್ಯೆ ಒಂದು ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಯಾಕೆ ನಿನಗಾಗ ಅನಿಸ್ತಿಲ್ವಾ? ಅನಿಸ್ತಿದೆಯಪ್ಪ. ನನ್ನಿಂದ ನನ್ನ ಮಗ ಸ್ವಲ್ಪನೇ ದೂರ ಆಗ್ತಿದ್ದಾನೆ ಅಂತ ಅನಿಸ್ತಿದೆ.
ಅದಕ್ಕೆ ಕಾರಣ ಓಹೋ, ನಿನ್ನ ಪ್ರಕಾರ ಸುಬ್ಲಕ್ಷ್ಮಿ ಅವರು ಹಾಗಾದ್ರೆ ನಿನ್ನ ಮಗನಿಗೆ ವ್ಯಕ್ತಿಗಳನ್ನ ಅನಲೈಸ್ ಮಾಡೋ ಶಕ್ತಿನೇ ಇಲ್ಲ ಅಂತ ಅನ್ಕೊಂಡಿದ್ದೀನಮ್ಮ. ನಿನಗೆ ನಾನು ಮದುವೆ ಆಗಬೇಕು, ಈ ಮನೆಗೊಂದು ಸೊಸೆ ಬರಬೇಕು ಅನ್ನೋದಷ್ಟೇ ನಿನ್ನ ಮನಸ್ಸಲ್ಲಿ ಕೂತಿದೆ. ಆದರೆ ನಿನ್ನ ಭಾವನೆನ ಆ ಚಾರು ಮತ್ತೆ ಅವ್ರ ತಾಯಿ ಅಡ್ವಾಂಟೇಜ್ ಆಗಿ ತಗೊಂಡ್ರಮ್ಮ. ಅದ್ರ ಪ್ರತಿಫಲವಾಗಿ ನಿನ್ನ ಮಧ್ಯೆ ಒಂದು ದೊಡ್ಡ ಬಿರುಕು ಮೂಡೋಗಾಗಿದೆ. ಆದ್ರೆ ಎಲ್ಲ ಆರೋಪನ ಅನ್ಯಾಯವಾಗಿ ಸುಬ್ಲಕ್ಷ್ಮಿ ಅವ್ರ ಮೇಲೆ ಹಾಕಿದ್ರು. ಅರುಣ್, ಈಗ ಈ ಮನೆಯಲ್ಲಿ ಯಾರು ಇಲ್ವಲ್ಲಪ್ಪ, ಮತ್ತೆ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಯಾ? ಹಳೆ ತಪ್ಪುಗಳನ್ನ ನೆನ್ಪು ಮಾಡ್ಕೊಳ್ಳೋದು ಮತ್ತೆ ಅಂತ ತಪ್ಪುಗಳು ಆಗದೆ ಇರಲಿ ಅಂತಮ್ಮ. ಬಿಡಿ, ನಿಮ್ಗೀಗ ನಾನೇನು ಹೇಳಿದ್ರು ಅರ್ಥ ಆಗಲ್ಲ. ನಿಮ್ಮಿಂದಾಗಿ ಎಷ್ಟೋ ಮನಸ್ಸುಗಳಿಗೆ ಎಷ್ಟೆಷ್ಟು ನೋವಾಗಿದೆ ಅನ್ನೋದು ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಮ್ಮ, ನಿನ್ ಪರವಾಗಿ ಮಾತಾಡೋಕ್ಕಾಗ್ಲಿ ನನ್ನ ಪರವಾಗಿ ಮಾತಾಡೋಕ್ಕಾಗ್ಲಿ ಈಗ ಈ ಮನೇಲಿ ಯಾರೂ ಇಲ್ಲ. ನಿನಗೆ ಈ ಮನೆ ಶಾಂತವಾಗಿ ಕಾಣಿಸ್ಬೋದು, ನನಗೆ ಈ ಮನೆ ಬೇಕು ಅಂತ ಅನಿಸ್ತಿರ್ಬೋದು. ಎಲ್ಲದಕ್ಕೂ ಏನು ಕಾರಣ ಅಂತ ಒಂದ್ಸಲ ಯೋಚನೆ ಮಾಡಿ ಮನವರಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹೇಳು ಸನಾಯ, ನೀನ್ ಸುಬ್ಬಿ ಜೊತೆ ಸೇರ್ಕೊಂಡು ನನ್ನ ಮಗನ ಹುಡ್ಕಕ್ಕಿಲ್ವಾ? ಅರೆ, ಸುಬ್ಲಕ್ಷ್ಮಿ ಗ್ಯಾರಿನ ಹುಡ್ಕೋದ್ರಲ್ಲಿ ಒಂದು ಅರ್ಥ ಇದೆ. ಅವಳಿಗೇನೋ ಅವಳು ಗಂಡ ಬೇಕು, ಆದ್ರೆ ಗ್ಯಾರಿಗೆ ನಾನ್ ಬೇಕು. ಸೊ ಅವ್ನು ನನ್ನ ಹುಡ್ಕೊಂಡು ಬಂದೇ ಬರ್ತಾನೆ. ಹಾಗಿರುವಾಗ ಅವನ್ನ ಯಾಕೆ ನಾನು ಹುಡುಕ್ಲಿ? ಅವ್ನು ಹುಡುಕಿದ್ರೆ ನನಗೇನು ಲಾಭ ಇದೆ? ಈ ಶನಾಯ, ಇಂಥ ಹೊತ್ನಲ್ಲೂ ಲಾಭ ನಷ್ಟದ ಮಾತಾಡ್ತೀಯಲ್ಲ ನೀನು. ಎಕ್ಸ್ಕ್ಯೂಸ್ ಮೀ, ಈ ಶನಾಯ ಲಾಭ ಇಲ್ಲದೆ ಯಾವ ಕೆಲಸನೂ ಮಾಡಲ್ಲ. ನನಗೆ ನನ್ನ ಗಂಡ ಬೇಕು, ಅವ್ರು ಸಿಕ್ಕಿದ್ರೆ ಸಾಕು. ಇವಳಿಗೆ ಏನ್ ಬೇಕಾದ್ರೂ ಕೊಡಕ್ ಸಿದ್ಧ. ಹೇಳು, ನಿನಗೇನ್ ಬೇಕು? ಓಹೋ, ಏನ್ ಬೇಕಾದ್ರೂ ಕೊಡ್ತೀಯಾ? ಈಗೇನ್ ಕೊಡ್ತೀಯ ಸುಬ್ಲಕ್ಷ್ಮಿ? ಈಗ ನಿನಗೇನ್ ಕೊಡೋ ಯೋಗ್ಯತೆ ಇದೆ? ಅದು ನೀನ್ ಗ್ಯಾರಿನ ಹುಡ್ಕೋ ದೊಡ್ಡ ಕೆಲ್ಸಕ್ಕೆ ಏನೇ ಕೊಟ್ರು ಅದು ಗ್ಯಾರಿಗೆ ಬೆಲೆ ಕಟ್ಟಂಗಲ್ವಾ? ಅಷ್ಟಕ್ಕೂ ಅವನಿಗೆ ಬೆಲೆ ಕಟ್ಟೋಂಥದ್ದು ನಿನ್ನ ಹತ್ರ ಏನಿದೆ? ನನ್ನ ಪ್ರಾಣ ಬೇಕಿದ್ರು ಕೇಳು ಸನಿಯಾ. ನನ್ನ ಮಾವ ನಿನ್ನಿಂದ ಸಿಗ್ತಾರೆ ಅನ್ನೋದಾದ್ರೆ ನಿನಗೇನ್ ಬೇಕಾದ್ರೂ ಕೊಡ್ತೀನಿ. ಪ್ರಭಾಸ್, ಇದು ಮಾತು ಅಂದ್ರೆ ನಿನ್ ಮಾತಿಗೆ ತಪ್ಪಲ್ಲಲ್ವಾ ಸುಬ್ಲಕ್ಷ್ಮಿ? ಇಲ್ಲ. ಹಾಗಿದ್ರೆ ಕೇಳ್ತೀನಿ, ನಿನ್ ಗಂಡಂಗೆ ನನ್ನ ಗ್ಯಾರಿಗೆ ಬೆಲೆ ಕಟ್ಟೋಂಥದ್ದು ಏನೂ ಇಲ್ಲ. ನಿನ್ ಗಂಡನ್ನ ನಾನೇನಾದ್ರೂ ಹುಡುಕೊಟ್ರೆ ನನ್ನ ಗ್ಯಾರಿನ ನನಗೆ ಬಿಟ್ಕೊಡ್ತೀಯಾ?